ಕೊಟ್ಟಿರುವ ಲೆಕ್ಕಗಳನ್ನ ಬಿಡಿಸೋಣ ಅಂತ ಇದೆ. ಅರ್ಥ ಆಯ್ತಾ? ನಾವು ಏನ್ ಮಾಡ್ಬೇಕು, ಈಗ ಒಂದು ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಏನಂತ? ಹಿಂದೆ ಇದ್ದ ಆನೆಗಳು ಎಷ್ಟಿದಾವೆ, ಈಗ ಇರುವ ಆನೆಗಳು ಎಷ್ಟಿದಾವೆ ಅಂತ ನಾವು ಲೆಕ್ಕವನ್ನ ಮಾಡ್ಬೇಕು. ಮೊದಲು ಹಿಂದೆ ಇದ್ದ ಆನೆಗಳು ಮೊದಲು ಎಷ್ಟಿತ್ತು ಅಂತಂದ್ರೆ 457 ಇದೆ ಅಲ್ವಾ? 457 ಅಂತೀವಿ, 457 ಅಂತಾನು ಕರಿತೀವಿ. ಮತ್ತೆ ಈಗ ಇರುವ ಆನೆಗಳು ಎಷ್ಟಿದಾವೆ? 256 ಅಥವಾ 256 ಅಂತ ನಾವು ಕರಿತೀವಿ. ಈಗ ನಾವು 457ನ ಯಾವ ತರ ಬರೀಬೇಕು ಅಂತಂದ್ರೆ, ಮೊದಲು ಬಿಡಿ 10 100 ಅಂತ ನಾವು ಬರ್ಕೋಬೇಕು. ಬಿಡಿ ಅಂದ್ರೆ ಎಷ್ಟಿದೆ? ಬಿಡಿ ಸ್ಥಾನದಲ್ಲಿ 7 ಬಿಡಿಗಳಿದೆ. ಎಷ್ಟು ಬಿಡಿ ಇದೆ? 7 ಬಿಡಿ ಇದೆ. 7 ಬರ್ಕೋಬೇಕು. 10ರ ಸ್ಥಾನದಲ್ಲಿ ಎಷ್ಟಿದೆ? 5. 10ರ ಸ್ಥಾನದಲ್ಲಿ 5 ಇದ್ರೆ 50 ಆಗುತ್ತೆ ಅಲ್ವಾ? ನೆಕ್ಸ್ಟ್ 100 ಸ್ಥಾನದಲ್ಲಿ ಎಷ್ಟಿದೆ? 4 ಇದೆ. 4 ಇದ್ರೆ 4 ನೂರುಗಳು. ಯಾಕೆಂದ್ರೆ 100 ಸ್ಥಾನದಲ್ಲಿ ಇದೆ ಅಲ್ವಾ ಅದು, ಅದಕ್ಕೆ ನಾವು 400 ಅಂತ ಬರ್ಕೋಬೇಕು. ಇವಾಗ ನಾವು ಓದ್ಬೇಕಾದ್ರೆ ನಾವು 457 ಇದೆ, 457 ಇದೆಯಲ್ವಾ? ಮತ್ತೊಂದು, ಈಗ ಇರುವ ಆನೆಗಳು 256 ಬಿಡಿ ಸ್ಥಾನದಲ್ಲಿ ಎಷ್ಟಿದೆ? 6 ಇದೆ. 10ರ ಸ್ಥಾನದಲ್ಲಿ ಎಷ್ಟಿದೆ? 5. 100 ಸ್ಥಾನದಲ್ಲಿ ಎಷ್ಟಿದೆ? 2 ಇದೆ. ಹಾಗಾದ್ರೆ ಬಿಡಿ ಸ್ಥಾನದಲ್ಲಿ ಎಷ್ಟಿದೆ? 6 ಇದೆ. 6 ನಾವು ಹಾಗೆ ಬರ್ಕೋಬೇಕು. 10ರ ಸ್ಥಾನದಲ್ಲಿ ಎಷ್ಟಿದೆ? 5 ಇದೆ. 5 ಇದ್ರೆ ನಾವು 50 ಅಂತ ಬರ್ಕೋಬೇಕು. 100ರ ಸ್ಥಾನದಲ್ಲಿ ಎಷ್ಟಿದೆ? 2. 2 ಇದ್ರೆ 200 ಆಗುತ್ತೆ. 2 ಇದ್ರೆ ಎಷ್ಟಾಗುತ್ತೆ? 200 ಆಗುತ್ತೆ. ಈಗ ನಮ್ಗೆ ವ್ಯತ್ಯಾಸ ಗೊತ್ತಾಗಬೇಕು. ವ್ಯತ್ಯಾಸನ ನಾವ್ ಏನ್ ಮಾಡ್ಬೇಕು? ಮೊದಲು ಜಾಸ್ತಿ ಇತ್ತು, ಈಗ ಕಡಿಮೆ ಆಗಿದೆ. ಎಷ್ಟು ಕಡಿಮೆ ಆಗಿದೆ ಅಂತ ನಾವು ಕಂಡುಹಿಡಿಬೇಕು ಅಲ್ವಾ? ಏನ್ ಮಾಡ್ಬೇಕಾಗ ನಾವು ಮೈನಸ್ ಚಿಹ್ನೆ ಕಳಿಬೇಕು. ಯಾವ ತರ ಕಳಿಯೋದು? 7ರಲ್ಲಿ 6 ಹೋದ್ರೆ ಎಷ್ಟು ಅಂತ. 7ರಲ್ಲಿ 6 ಹೋದ್ರೆ ಎಷ್ಟು? 1. 5ರಲ್ಲಿ 5 ಹೋದ್ರೆ ಅಥವಾ 0ರಲ್ಲಿ 0 ಹೋದ್ರೆ 0ನೇ. 5ರಲ್ಲಿ 5 ಹೋದ್ರೆ 0. ಮತ್ತೆ ಇಲ್ಲಿ 400ರಲ್ಲಿ 200 ಹೋಗ್ಬೇಕು ಅಲ್ವಾ? 400ರಲ್ಲಿ 200 ಹೋದ್ರೆ ನಾವು 0ಗೆ 0 ಹಾಕೊಂಡ್ಬಿಡೋಣ. 2 0ಗೆ 2 0 ಹಾಕೊಂಡಿದೀನಿ. 4ರಲ್ಲಿ 2 ಹೋದ್ರೆ ಎಷ್ಟಾಗುತ್ತೆ? 2. ಹಾಗಾದ್ರೆ ನಮ್ಗೆ 400ರಲ್ಲಿ 200 ಹೋದ್ರೆ ಎಷ್ಟು ಬಂತು? ಎಷ್ಟು ಬಂದಿದೆ? 400ರಲ್ಲಿ 200 ಹೋದ್ರೆ 200 ಬಂದಿದೆ. ಹಾಗಾದ್ರೆ ನಮ್ಗೆ ಇಲ್ಲಿ ಎಷ್ಟು ಬಂತು? 201 ಬಂದಿದೆ. ಎಷ್ಟು ಬಂದಿದೆ? 201. ಇಲ್ಲಿ ಸೇಮ್ ಅಲ್ಲೇ ಬಂದಿದೆ. 7ರಲ್ಲಿ 6 ಹೋದ್ರೆ 1, 5ರಲ್ಲಿ 5 ಹೋದ್ರೆ 0, 4ರಲ್ಲಿ 2 ಹೋದ್ರೆ 2.